ಇಲ್ಲಿವರೆಗೂ ಕಿಲ್ಲರ್ BMTC ಅಂತ ಕರೆದಾಗ ಅದರ ಸಾಕ್ಷ್ಯಗಳೇನು ಸಿಗ್ತಾ ಇರಲಿಲ್ಲ. ಎಲ್ಲ ಹೊಡ್ಕೊಂಡು ಹೋದ್ಮೇಲೆ ಪಾಪ ಸತ್ತೋದ್ಮೇಲೆ ಅವ್ರದ್ದು ಏನು ತಪ್ಪಿದೆಯೋ ಇವ್ರ ತಪ್ಪಿದೆಯೋ ಅನ್ಕೊಂಡು ಹೋಗ್ತಾ ಇದ್ರು. ಇದರಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಯಾರ ತಪ್ಪಿದೆ ಅಂತ ಹೇಳಿ. ಕ್ಯಾಮ್ರಾ ಇದ್ದಿದ್ದಕ್ಕೆ ಬಚಾವ್, ಇಲ್ಲದೆ ಇದ್ರೆ ಕಾರಣ ಹೇಳ್ಬಿಡ್ತಿದ್ವು ಬ್ರೇಕ್ ಫೇಲ್ ಅಂತ ಹೇಳಿ. ಹಂಗಿದಾಗ ಬ್ರೇಕ್ ಫೇಲ್ ಆಗಿದ್ದಿದ್ರೆ ಗಾಡಿ ಆಮೇಲೆ ಯಾಕೆ ನಿಲ್ತದೋ? ಗಾಡಿ ಆಮೇಲೆ ಯಾಕೆ ನಿಲ್ತೋ? ಅಲ್ಲಿ ಹೆಂಗ್ ಸ್ಪಷ್ಟವಾಗಿದೆ ಅಂತಂದ್ರೆ ಬ್ರೇಕ್ ಒತ್ತೋ ಬದಲಾಗಿ ಗಾಬರಿಯಲ್ಲಿ ಎಕ್ಸಿಲೇಟರ್ ಒತ್ತಿದ್ದಾನೆ. ಅವ್ರು ಎಷ್ಟು ವರ್ಷದಿಂದ ಸರ್ವಿಸ್ ಮಾಡ್ತಿದ್ದಾರೆ ನನಗಂತೂ ಗೊತ್ತಿಲ್ಲ. ಬಟ್ ಈ ಪ್ರಮಾಣದಲ್ಲಿ ಬೆಂಗಳೂರಿನ ಸಿಟಿ ಟ್ರಾಫಿಕಲ್ಲಿ ಅಲ್ಲಿ ಕಾರ್ಗಳಿರ್ಲಾರ್ದೆ ಬರೀ ಬೈಕ್ನವರೇ ಇದ್ದು ಬಿಟ್ಟಿದ್ರೆ ಕತೆ ಏನಾಗಿರೋದು? ಎಷ್ಟು ಜನ ಹೋಗಿರೋದು? ಅಯ್ಯಪ್ಪ, ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಇದು ಬಸ್ ಕತೆ ಆದ್ರೆ ಮತ್ತೊಂದು ಕಡೆಯಲ್ಲಿ ಯಾವ ರೀತಿಯಾಗಿ ಡೇಂಜರಸ್ ಆಗಿವೆ ರಸ್ತೆಗಳು ಅನ್ನೋದಕ್ಕೆ ವರದಿ ಇದು. ಬೆಂಗಳೂರಿನ ವಾಹನ ಸವಾರರು ಎಷ್ಟು ಅಲರ್ಟ್ ಆಗಿರ್ಬೇಕು ನೋಡಿ. ರಸ್ತೆಯಲ್ಲಿ ಒಂದು ಕ್ಷಣ ಯಾಮಾರಿದ್ರೂ ಕೂಡ ಡೇಂಜರಸ್ ಚೇಂಬರ್ ಒಳಗೆ ಬೀಳೋದು ಕಟ್ಟಿಟ್ಟ ಬುತ್ತಿ. ಮುಖ್ಯ ರಸ್ತೆಯಲ್ಲೇ ಚೇಂಬರ್ ಒಂದು ಕುಸಿದಿದೆ. ಸವಾರರು ಪರದಾಡಿದ್ದಾರೆ. ಸಿಂಗೈನಪಾಳ್ಯ ಮೆಟ್ರೋ ಸ್ಟೇಷನ್ ಬಳಿ ಆಗಿರುವಂತಹ ಘಟನೆ ಇದು. ರಾತ್ರಿ ಹೆವಿ ವೆಹಿಕಲ್ ಸಂಚರಿಸುವ ವೇಳೆ ಕುಸಿದಿರುವಂತಹ ಚೇಂಬರ್. ಬೆಂಗಳೂರಿನ ವಾಹನ ಸವಾರರು ಚೇಂಬರ್ಗಳ ಮೇಲೆ ಗಾಡಿ ಓಡಿಸ್ಕೊಂಡು ಹೋಗ್ತಿರಲ್ಲ ನೋಡಿ, ಅದು ನೀಟಾಗಿ ಭದ್ರವಾಗಿರಲ್ಲ. ಅದರ ಕ್ಯಾಪ್ ಕುಸಿದು ಹೋಗುತ್ತೆ. ವಾಹನ ಸವಾರರು ಬಿದ್ದರೆ ಒಂದ್ರ ಮೇಲೆ ಒಂದು ಆಕ್ಸಿಡೆಂಟ್ ಆಗೋ ಸಾಧ್ಯತೆಯೂ ಇರುತ್ತೆ. ಇದು ನಿನ್ನೆ ರಾತ್ರಿ ಆಗಿರೋ ಘಟನೆ. ವಾಹನ ಸವಾರರು ರಸ್ತೆಗೆ ಇಳಿದಾಗ ಅವರು ಎಷ್ಟು ಸೇಫ್ ಅನ್ನುವಂತ ಪ್ರಶ್ನೆಗಳು ಪದೇ ಪದೇ ಉದ್ಭವ ಆಗ್ತಾನೆ ಇದೆ. ಅದಕ್ಕೆ ಮತ್ತೊಂದು ನಿದರ್ಶನ ಇವತ್ತು ನಾನೀಗ ತೋರಿಸ್ತಾ ಇದ್ದೀನಿ. ಗಮನಿಸ್ತಾ ಇರಬಹುದು, ಮಹದೇವಪುರ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿರುವಂತಹ ಸಿಂಗನಪಾಳ್ಯ ಮೆಟ್ರೋ ಸ್ಟೇಷನ್ ಇದೆ. ಅದರ ಕೆಳಭಾಗದಲ್ಲಿ ಮತ್ತೊಂದು ರಸ್ತೆ ಕುಸಿತ ಆಗಿರುವಂತದ್ದು. ಆ ರಸ್ತೆ ಕುಸಿತದ ಪರಿಣಾಮ ನಿಜಕ್ಕೂ ಈ ಭಾಗದಲ್ಲಿ ವಾಹನ ಸವಾರರು ಜೀವವನ್ನ ಕೈಯಲ್ಲಿಡಿದು ಓಡಾಟವನ್ನ ಮಾಡಬೇಕಾದಂತಹ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಗಮನಿಸ್ತಾ ಇದ್ರಿ, ಚೇಂಬರ್ ಏನಿತ್ತು ಆ ಚೇಂಬರ್ ಕುಸಿದಿರುವಂತಹ ಕಾರಣಕ್ಕಾಗಿ ಸದ್ಯ ದೊಡ್ಡ ಹೊಂಡ ಒಂದು ಇಲ್ಲಿ ನಿರ್ಮಾಣ ಆಗಿದೆ. ಅದರ ಎಫೆಕ್ಟ್ ಈಗ ಈ ಭಾಗದಲ್ಲಿ ವಾಹನ ಸವಾರರು ಓಡಾಟವನ್ನ ಮಾಡುವಂತ ಸಂದರ್ಭದಲ್ಲಿ ಒಂದಷ್ಟು ಆತಂಕವನ್ನ ಎದುರಿಸಬೇಕಾದಂತಹ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಗಮನಿಸ್ತಾ ಇದ್ರಿ, ಸದ್ಯ ಅಲ್ಲಿಗೆ ಸ್ಥಳೀಯ ಇಲ್ಲಿನ ಸಿಬ್ಬಂದಿಗಳು BBMP ಅವರು ಏನಿದ್ದಾರೆ ಅವರು ಬಂದಿದ್ದಾರೆ, ಅದನ್ನ ಸರಿ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಟ್ ಆದ್ರೆ ಏಕಾಏಕಿ ಈಗಾದಂತಹ ಸಂದರ್ಭದಲ್ಲಿ ವಾಹನ ಸವಾರರು ಏನಾಗಬೇಕು, ಯಾಕಂದ್ರೆ ಹೆವಿ ವೆಹಿಕಲ್ಸ್ ಸಾಮಾನ್ಯವಾಗಿ ಈ ಭಾಗದಲ್ಲಿ ಹೆಚ್ಚು ಓಡಾಟವನ್ನ ಮಾಡ್ತಾರೆ. ಜೊತೆಗೆ ಅತಿ ಹೆಚ್ಚು ಟ್ರಾಫಿಕ್ ಇರುವಂತಹ ರಸ್ತೆಗಳಲ್ಲಿ ಇದು ಕೂಡ ಒಂದು. ವಾಹನ ಸಂಖ್ಯೆಗಳು ಹೆಚ್ಚಾಗಿರುವಂತಹ ಕಾರಣಕ್ಕಾಗಿ ಒಂದಷ್ಟು ಆತಂಕ ಈ ಭಾಗದಲ್ಲಿ ಮನೆ ಮಾಡಿರುವಂಥದ್ದು. ಯಾಕಂದ್ರೆ ಮತ್ತೆ ಇನ್ನೆಲ್ಲಾದ್ರೂ ಕುಸಿಬಹುದು ಅಂತ ನೀವು ಗಮನಿಸ್ತಾ ಇರ್ಬೋದು. ನಮ್ಮ ಬಲಭಾಗ ಅದೇ ರೀತಿ ಮತ್ತೊಂದು ಮುಂಭಾಗ 2-3 ಚೇಂಬರ್ಗಳು ಇಲ್ಲೇ ಇದೆ. ಅದು ಯಾವಾಗ ಏನಾಗುತ್ತೋ ಅನ್ನುವಂತ ಆತಂಕ ಸಾಮಾನ್ಯವಾಗಿ ವಾಹನ ಸವಾರರಲ್ಲಿದೆ. ಯಾಕಂದ್ರೆ ಹೆಚ್ಚಾಗಿ ಹೆವಿ ವೆಹಿಕಲ್ಸ್ಗಳು ಕೂಡ ಓಡಾಟವನ್ನ ಮಾಡುವಂತ ಕಾರಣಕ್ಕಾಗಿ ಈ ರೀತಿಯಾದಂತಹ ಆತಂಕ ಇರುತ್ತೆ. ಗಮನಿಸ್ತಾ ಇರ್ಬೋದು ಅದು ಹೇಗಿದೆ ಅನ್ನುವಂಥದ್ದು. ನೋಡಿ, ವಾಹನಗಳನ್ನ ಕೂಡ ನೀವು ಗಮನಿಸಬಹುದು, ಹೆವಿ ವೆಹಿಕಲ್ಸ್ಗಳು ಹೆಚ್ಚಾಗಿ ಓಡಾಟವನ್ನ ಮಾಡುತ್ತೆ. ಸೊ ಈ ಕಾರಣಕ್ಕಾಗಿ ಕುಸಿದಿರುವಂತದ್ದು ಮತ್ತೆ ಕುಸಿಬಹುದು ಅನ್ನುವಂತ ಆತಂಕ ನಿರ್ಮಾಣ ಆಗ್ತಾ ಇದೆ. ಜೊತೆಗೆ ಟ್ರಾಫಿಕ್ ಸಮಸ್ಯೆ ಕೂಡ ಇದರಿಂದ ಹೆಚ್ಚಾಗ್ತಾ ಇದೆ. ಸಂಬಂಧಪಟ್ಟಂತವ್ರು ಇದನ್ನ ಸರಿ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ರೆ, ಬಟ್ ಆದ್ರೆ ಆ ಕ್ವಾಲಿಟಿಯನ್ನ ಮೇಂಟೈನ್ ಮಾಡುವಂತಹ ಕೆಲಸವನ್ನ ಮಾಡಬೇಕು. ಆಗ ಮಾತ್ರ ಅದನ್ನ ಸರಿಪಡಿಸುವಂತದ್ದಾಗುತ್ತೆ. ಬಟ್ ಆದ್ರೆ ಈಗ ಅದರ ಸರಿ ಮಾಡುವಂಥದ್ದು ಕೂಡ ಹೇಗೆ ಅನ್ನುವಂಥದ್ದು, ಯಾಕಂದ್ರೆ ನೀರು ತುಂಬಿಕೊಳ್ತಾ ಇದೆ. ಚೇಂಬರ್ ಆಗಿರುವಂತ ಕಾರಣಕ್ಕಾಗಿ ಹೆಚ್ಚು ನೀರು ಹರಿತಾ ಇರುವಂಥದ್ದು, ಅಲ್ಲಿ ನಿಲ್ಲುವಂಥದ್ದು ಸಾಮಾನ್ಯವಾಗಿರುತ್ತೆ. ಗಮನಿಸಬಹುದು, ದೊಡ್ಡ ಮಟ್ಟದ ಹೊಂಡವೇ ಬಿದ್ದಿರುವಂಥದ್ದು. ಅದನ್ನ ಈಗ ನೀಟಾಗಿ ತೆರವು ಮಾಡುವಂತ ಕೆಲಸವನ್ನ ಮಾಡಿ ಅದನ್ನ ಸರಿ ಮಾಡುವಂತ ಕೆಲಸಕ್ಕೆ ಸದ್ಯ ಸಿಬ್ಬಂದಿಗಳು ಮುಂದಾಗಿದ್ದಾರೆ. ಓಡಾಟ ಮಾಡುವಂಥದ್ದೆಲ್ಲ ಕೂಡ ಹೆವಿ ವೆಹಿಕಲ್ಸ್ಗಳು. ಯಾವಾಗ ಯಾವ ವಾಹನಕ್ಕೆ ಏನಾಗುತ್ತೆ, ಯಾಕಂದ್ರೆ ದೊಡ್ಡ ವೆಹಿಕಲ್ಸ್ ಆದ್ರೆ ಏನಾದ್ರೂ ಒಂದು ಹೆಚ್ಚು ಕಡಿಮೆ ಆಗ್ಬೋದು. ಬಟ್ ಆದ್ರೆ ಚಿಕ್ಕ ಪುಟ್ಟ ಬೈಕ್ಗಳಾದ್ರೆ ಹೇಗೆ ಅನ್ನುವಂಥ ಪ್ರಶ್ನೆಗಳು ಸಾಮಾನ್ಯವಾಗಿ ಉದ್ಭವ ಆಗುತ್ತೆ. ಯಾಕಂದ್ರೆ ದ್ವಿಚಕ್ರ ವಾಹನ ಸವಾರರು ಅತಿ ಹೆಚ್ಚು ತೊಂದರೆಗೆ ಒಳಗಾಗುವಂತ ಸಾಧ್ಯತೆ ಇದೆ. ಕೂಡಲೇ ಸಂಬಂಧಪಟ್ಟಂತ ಅಧಿಕಾರಿಗಳು ಸರಿಯಾಗಿ ಬಹಳ ಕ್ವಾಲಿಟಿಯಾಗಿ ಇದನ್ನ ಕ್ಲೋಸ್ ಮಾಡಲಿಲ್ಲ ಅಂತ ಹೇಳಿದ್ರೆ ಈ ಭಾಗದಲ್ಲಿ ಮತ್ತೊಂದಷ್ಟು ಅವಾಂತರಗಳು ಅವಘಡಗಳು ಸಂಭವಿಸುವಂತ ಸಾಧ್ಯತೆ ಇದೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು.